ಉತ್ತರ ಕೊಟ್ಟರೆ ಅವ್ರ ಕಾಲದಲ್ಲಿ ಯಾವ್ದು 1, 2, 4 ಅವ್ರದ್ದು ಸೇನಾಪತಿ ಯಾರು? ಔರಂಗಜೇಬ್ರವರ ಸೇನಾಪತಿ ಯಾರಿದ್ರು? ಔರಂಗಜೇಬನ ಕ್ಯಾರೆಕ್ಟರ್ ಹೇಗಿದೆ? ಪ್ರಧಾನ ಮಂತ್ರಿ ಸೇನಾಪತಿ ಯಾರಿದ್ದಾರೆ? ಮುಸಲ್ಮಾನರು ಯಾವ್ದಿರ? ಈಗ ಇಲ್ಲಿ ಕ್ಯಾರೆಕ್ಟರ್ ಏನಂದ್ರೆ ನೀವು ಮುಸಲ್ಮಾನರು ಕಟ್ಟುವಾದಿ, ಹಿಂದೂ ವಿರೋಧಿ ಅಂತ ಹೇಳ್ತಾ ಇರೋದಂತ. ಔರಂಗಜೇಬ್ ಮುಸಲ್ಮಾನರನ್ನ ಜನರಲೈಸ್ ಮಾಡಬೇಡಿ. ಔರಂಗಜೇಬ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ರಾಜರು ಅವರೇ, ಶಿವಾಜಿ ಆರ್ಮಿಯಲ್ಲಿ ಸಹ ಮುಸಲ್ಮಾನರಿದ್ರು. ನಾ ಅದು ಮಾತಾಡ್ತಾ ಇಲ್ಲ. ಔರಂಗಜೇಬು ಇಷ್ಟು ದೇವಸ್ಥಾನಗಳನ್ನ ಯಾಕೆ ಕೆಡವಿದ? ಹಿಂದೂಗಳಿಗೆ ಯಾಕೆ ಜಿಜಿಯಾ ಅನ್ನುವಂತ ಟ್ಯಾಕ್ಸ್ ಹಾಕ್ತಾ ಇದ್ದ? ಹಿಂದೂಗಳನ್ನ ಫೋರ್ಸಿಬಲ್ ಕನ್ವರ್ಷನ್ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಪ್ರಶ್ನೆ. ಅವನ ಕ್ಯಾರೆಕ್ಟರ್ ನೀವು ಎಲ್ಲಾ ಮುಸಲ್ಮಾನರ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ತೋರಿಸ್ತಾ ಇರೋದೇ ಅದೇ ರೀತಿ ಅಲ್ಲ. ನಿಮ್ಮ ಹತ್ರ ಕೇಳಿದವರ ಪ್ರಶ್ನೆ ಡೈರೆಕ್ಟ್ ಇದೆ. ಔರಂಗಜೇಬು ಯಾವ ರೀತಿಯ ವ್ಯಕ್ತಿ ಅಂತ ಅನ್ನೋದು ಪ್ರಶ್ನೆ. ನೀವು ನರೇಂದ್ರ ಮೋದಿ ಅವರು ಸೆಕ್ಯುಲರಿಸಮ್, ಮತ್ತೊಂದು ಸರ್ಕಾರ, ಪೊಲಿಟಿಕ್ಸ್ ಅದೆಲ್ಲ ಆಮೇಲೆ ನೋಡುವ. ಹಿಂದೆ ಔರಂಗಜೇಬು ಯಾವ ರೀತಿಯ ಕ್ಯಾರೆಕ್ಟರ್, ಮತ್ತೆ ಅದೇ ಪಾಲಿಟಿಕ್ಸ್. ಅವ್ರು ಆ ಕಾಲದ್ದು ರಾಜರು, ಇವತ್ತಿನ ಇವರು ಪ್ರೈಮ್ ಮಿನಿಸ್ಟರ್ ಅಷ್ಟೇ. ಅವರು ಅವತ್ತಿನ ಆ ಕಾಲದ ರಾಜರಾಗಿದ್ರೆ ಇವತ್ತಿನ ಕಾಲದಲ್ಲ, ಇವತ್ತಿನ ವರ್ತಮಾನದ ಪ್ರೈಮ್ ಮಿನಿಸ್ಟರ್ ಅಷ್ಟೇ ವ್ಯತ್ಯಾಸ ಇರೋದು. ರಿಯಾಜ್, ಸ್ವಂತ ಅಣ್ಣನ ತಲೆ ಕತ್ತರಿಸಿ ತಂದೆಗೆ ಗಿಫ್ಟ್ ಆಗಿ ಕಳಿಸಿದ್ದು ಆದರ್ಶ ಕೆಲಸ ಅಂತ ತಾವು ಒಪ್ಕೊಳ್ತೀರಾ? ನೋಡಿ, ಆ ಕಾಲದಲ್ಲಿ ಆ ತಕ್ಕಂತೆ ಅಣ್ಣನೋ ಅಥವಾ ತಮ್ಮನೋ ಅಥವಾ ತಂದೆನೋ ಅವ್ರು ರಾಜರ ಇವ್ರು ಇದರಲ್ಲೇ ಯುಗದಲ್ಲಿ ನಡೆದಿಲ್ಲ. ಬೇರೆ ರಾಜರ ಕಾಲದಲ್ಲೂ ನಡೆದಿದೆ. ಬೇರೆ ರಾಜರು ಆ ಥರ ಮಾಡಿದ್ದಾರೆ. ಈಗ ಮಹಾಭಾರತದಲ್ಲಿ ಶ್ರೀಕೃಷ್ಣ ನಮ್ಮ ಅರ್ಜುನನ್ನು ತನ್ನ ಸ್ವಂತ ಇವರನ್ನ ಸಂಬಂಧಿಕರ ಮೇಲೆ ಯುದ್ಧ ಮಾಡ್ಲಿಕ್ಕೋಸ್ಕರ ಬೆಂಬಲವಾಗಿ ಇರ್ತಾರಲ್ಲ, ಅದು ಅಂದ್ರೆ ನೀವು ಔರಂಗಜೇಬ ಯುದ್ಧ ಮಾಡ್ತಾ ಇದ್ದ ಅಂತ. ಒಂದೇ ನಿಮಿಷ. ಒಂದ್ಸಲ ಅಂದರೆ ಇದು ನಾನು ಮಹಾಭಾರತ ಭಗವದ್ಗೀತೆಯಲ್ಲಿ ಕೊಟ್ಟಂಥ ಸ್ಪಷ್ಟೀಕರಣ ಎಲ್ಲ ವಿಷಯಕ್ಕೆ ಹೋದರೆ 2ನೇ ಕ್ಲಾಸಿನ ಮಗುಗೆ PhD ಸಿಲೆಬಸ್ ಬಗ್ಗೆ ಪ್ರಶ್ನೆ ಕೇಳ್ದಂಗೆ ಆಗುತ್ತೆ. ಆ ವಿಷಯಕ್ಕೆ ಹೋಗದೆ ಇರೋದು ನಿಮ್ಮ ದೃಷ್ಟಿಯಿಂದ ಒಳ್ಳೆಯದು. ನಿಮಗೆ ಒಳ್ಳೆಯದನ್ನು ಹೇಳ್ತಾ ಇದ್ದೀನಿ ನಾನು, ನಿಮಗೆ ಒಳ್ಳೆಯದನ್ನು ಹೇಳ್ತಾ ಇದ್ದೀನಿ. ಕೃಷ್ಣ ಅರ್ಜುನನನ್ನು ಸಂಬಂಧಿಕರನ್ನೇ ಕೊಲ್ಲುವುದಕ್ಕೆ ಪ್ರೇರೇಪಿಸಿದ. ಕೃಷ್ಣ ನನಗೆ ಆದರ್ಶ ಯಾಕೆ ಅನ್ನುವುದನ್ನು ತಿಳ್ಕೋಬೇಕು ಅಂದ್ರೆ ಒಂದು ಸಲ ಭಗವದ್ಗೀತೆ ಅನ್ನೋದೊಂದನ್ನು ತಾವು ಓದಬೇಕಾಗತ್ತೆ. ಅಬ್ದುಲ್ ರಜಾಕ್ ಅವ್ರಿಗೆ ಕೇಳಿದ ಪ್ರಶ್ನೆಯೇ ನಿಮಗೆ ಕೇಳ್ತಾ ಇದ್ದೀನಿ. ಔರಂಗಜೇಬನಂಥ ಮಗ ನನಗಿರಬೇಕು ಅಂತ ತಮ್ಮದೇನಾದರೂ ಬಯಕೆ ಇದೆಯಾ? ನಿಮ್ಮ ತಂದೆ ಔರಂಗಜೇಬನಂಥ ತಂದೆ ನನಗಿರಬೇಕಿತ್ತು ಅಂತ ಏನಾದ್ರು ಅನ್ಸುತ್ತಾ? ನಿಮ್ಮ ಅಣ್ಣನೂ ತಮ್ಮನೂ ಔರಂಗಜೇಬ್ ನಂಗೆ ಇರಬೇಕು ಅಂತ ಹೆಮ್ಮೆ ಇದೆ. ಹೌದು, ನನಗೆ ಹೆಮ್ಮೆ ಇದೆ. ಏನು ಅಲ್ಲ, ಹೆಮ್ಮೆ ಇದೆ. ನನಗೆ ಅಂತ ಮಗ ಇದ್ರೆ ಹೆಮ್ಮೆ ಇದೆ. ನನಗೆ ನನ್ನಂತ ಔರಂಗಜೇಬ್ ರೀತಿ ತಮ್ಮ ಇದ್ರೆ ಹೆಮ್ಮೆ ಇದೆ. ಅಂದ್ರೆ ನಿಮ್ಮನ್ನ ಕೊಲ್ಲುವಂತ ಒಬ್ಬ ಮಗ ಬೇಕನ್ನುವಂತ ಕನಸು ಎಲ್ಲರೂ ಯಾರಿಗಾದ್ರೂ ಇರ್ತದ? ಒಂದು ನಿಮಿಷ, ನೀವು ಎಲ್ಲವನ್ನೂ ಸಮರ್ಥನೆ ಮಾಡ್ತಾ ಇದ್ದೀರಿ. ತಿರುಚಿ ತೋರಿಸುವಂತದ್ದು ಅದು ಸುಳ್ಳು. ಗುರು ತೇಗ್ ಬಹದ್ದೂರನ್ನ ಔರಂಗಜೇಬ್ ಕೊಂದಿದ್ದನ್ನು ತಾವು ಒಪ್ಕೊಳ್ತೀರಾ, ಸಮರ್ಥನೆ ಮಾಡಿಕೊಳ್ತೀರಾ? ಸಿಖ್ಖರ ಧರ್ಮಗುರು ತೇಗ್ ಬಹದ್ದೂರನ್ನ ರಾಜರು ಅವರ ರಾಜ್ಯವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಕೊಂದಿದ್ದಾರೆ. ಈಗ ಅಣ್ಣ ಅಪ್ಪ ತಮ್ಮ ಅಂತ ಹೇಳಿದ್ರಲ್ಲ, ಈಗ ಗುರು ಬಹದ್ದೂರ್ ಅವರನ್ನ ಕೊಂದರು ಅಂತ ಹೇಳ್ತಿದ್ರಲ್ಲ, ಅದು ಅವರವರ ರಾಜ್ಯದಲ್ಲಿ ಅವರವರ ರಾಜ್ಯ ಕಾಲದಲ್ಲಿ ಆಗಿರುವಂತಹ ಇದನ್ನ ಘಟನೆಗಳನ್ನ ನೀವು ಈಗಿನ 1658ರಲ್ಲಿ ಏನು ಕ್ರೂರತನ ಮಾಡಿದ್ರು ಸಹ ಸರಿ ಅನ್ನುವಂಥದ್ದು ನಮ್ಮ ಟೇಕ್ ಏನಂತ ಹೇಳಿದ್ರೆ, ಔರಂಗಜೇಬ್ ಒಬ್ಬ ಕ್ರೂರಿ. ಅವನ ಅವನ ಎಂಪೈರಿಗೆ ಮಾತ್ರ ಅಲ್ಲ, ಅವ ಎಲ್ಲ ಹಿಂದೂಗಳನ್ನ ಒಂದ್ ಮಿನಿಟ್ ನೀವು ಕೇಳಿ. ಅವ ಕ್ರೂರಿ, ಬೇರೆ ಅವನ ಪವರಿಗೋಸ್ಕರ ಕ್ರೂರಿ ಆಗಿರ್ಬೋದು ನಿಮ್ಮ ಹೇಳಿಕೆ ಪ್ರಕಾರ. ನನ್ನ ಪ್ರಶ್ನೆ ಅವನ ಪವರ್ ಇದಲ್ಲ. ಅಲ್ಲಿರುವಂತ ಹಿಂದೂಗಳಿಗೆ ಅವರ ಹಿಂದೂ ಧರ್ಮವನ್ನ ಪಾಲಿಸಬೇಕಾದ್ರೆ ಜಿಜಿಯಾ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಅಲ್ಲಿರುವಂತ ದೇವಸ್ಥಾನಗಳನ್ನ ಕೆಡವಿ ಮಸೀದಿಯನ್ನ ಕಟ್ತಾನೆ. ಇದು ಅಗತ್ಯ ಉಂಟಾ? ಇದು ಯಾವ ಪೊಲಿಟಿಕ್ಸ್? ಜಯಸಿಂಗ್ ಅವರನ್ನ ಯಾಕೆ ನೇಮಕ ಮಾಡ್ಕೊಂಡು, ಯಾಕೆ ಅಗತ್ಯ ಉಂಟು? ಹಿಂದೂ ವಿರೋಧಿ ಆಗಿರ್ತಿದ್ರೆ ರಾಜ ಜಯಸಿಂಗ್ ರವರನ್ನ ಸೇನಾಪತಿ ಆಗಿದ್ದು ಯಾಕೆ ನೇಮಕ ಮಾಡ್ಕೊಂಡಿದ್ರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.